13 ದಿನಗಳ ಜರ್ನಿ, ಅದರ ಹಿಂದಿನ 9 ವರ್ಷಗಳ ಪೇನ್ ಅಂತ ಹೇಳ್ತಾ ಇದ್ರಿ. ಹೌ ವಾಸ್ ಇಟ್ ಬಿಫೋರ್, ಹೋಗೋಕೆ ಮುಂಚೆ ಆ ಸ್ಟ್ರಗಲ್ ಲೈಫ್ ಆಗಿರ್ಬೋದು, ಹೇಗಿತ್ತು? ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನಾನು ಫಸ್ಟ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಒಂದು ಸೀರಿಯಲ್ ಮೂಲಕ. ಅದು ತುಂಬ ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ದೆ. ಆವಾಗ ಆ್ಯಕ್ಚುಲಿ ಒಂದು ಗೊತ್ತಲ್ಲ, ಹೊಸೊಬ್ಬರಿಗೆ ಕಮ್ಮಿ ಪೇಮೆಂಟ್ ಇರುತ್ತೆ. ಅದರಲ್ಲಿ ಇಡೀ ತಿಂಗಳು ಮ್ಯಾನೇಜ್ ಮಾಡ್ತಿರ್ಬೇಕಾಗುತ್ತೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ತೊಗೊತಾ ನಮ್ಮದೇ ಕಾಸ್ಟ್ಯೂಮ್ಸ್ ಇರುತ್ತೆ ಸೀರಿಯಲಲ್ಲಿ. ತಿಂಗಳಿಗೆ ಒಂದು 15,000 ಬರ್ತಾಯಿತ್ತೇನೋ. ಅದರಲ್ಲಿ ಕಾಸ್ಟ್ಯೂಮ್ಸ್ ತೊಗೊಂಡು ಬ್ಯಾಂಗ್ಳೂರಲ್ಲಿ ಬಾಡಿಗೆ ಕಟ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಎಲ್ಲ ಬದುಕ್ತಾ ಇರಬೇಕಾಗುತ್ತೆ. ಸಖತ್ತು ಕಷ್ಟ ಇತ್ತು ತುಂಬ. ಅದಾದಮೇಲೆ ಒಂದು ಸೀರಿಯಲ್ ಮುಗಿದ್ಮೇಲೆ ಇನ್ನೊಂದು ಸೀರಿಯಲ್ ಮಾಡೋದು, ಅದೆಲ್ಲ ಓಕೆ, ಒಂದು ಅಲ್ಲಿ ಆರಾಮಾಗಿ ನಡೀತಾ ಇತ್ತು. ಬಟ್ ಯಾವುದೇ ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರಲಿಲ್ಲ. ಬಟ್ ಅಪ್ಪ ತೀರ್ಕೊಂಡ್ಮೇಲೆ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನನ್ನ ತಂಗಿ ಮದುವೆ ಮಾಡೋದು ನನ್ನ ತಲೆ ಮೇಲೆ ಇತ್ತು. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತೀರಿಸಿದೆ. ತಂಗಿ ಮದುವೆ ನಾನೇ ಮಾಡಿದೆ, ಅಪ್ಪ ಇರಲಿಲ್ಲ. ಬಟ್ ವಿತ್ ಆಲ್ ಮೈ ಫ್ಯಾಮಿಲಿ ಸಪೋರ್ಟ್, ಎಲ್ಲರೂ ಜೊತೆಗೆ ನಿಂತರು. ಬಟ್ ಎಲ್ಲ ನಾನು ಕಷ್ಟಪಟ್ಟು ಮಾಡಿದೆ ನನ್ನ ತಂಗಿ ಮದುವೆ. ಸೊ ಈ ಕಷ್ಟಗಳೇನಿದೆ ಇದ್ರ ಜೊತೆ ಸಾಕಷ್ಟಿದೆ. ಅದು ಹೇಳ್ತಾ ಹೋದರೆ ದೊಡ್ಡ ಕಥೆ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಅಪ್ಪ ತೀರ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು, ಅಂದರೆ ಮ್ಯಾನೇಜ್ ಮಾಡುವಂಥದ್ದು. ಸೊ ನಾನು ದುಡ್ಡಿಗೋಸ್ಕರ ನಾನು ಸುಮಾರು ಕೆಲಸ ಮಾಡಬೇಕಾಯಿತು. ಕಂಟಿನ್ಯೂಸ್ ಆಗಿ 2 ಸೀರಿಯಲ್ಲು, ಒಂದು 2 ಸೀರಿಯಲ್ ಮಾಡ್ತಿದ್ದೆ. ಒಂದು ಇಂತಿ ನಿಮ್ಮ ಆಶ ಅಂತ, ಇನ್ನೊಂದು ಪುಟ್ಟಕ್ಕನ ಮಕ್ಕಳು ಅಂತ. ದುಡ್ಡಿಗೋಸ್ಕರನೇ ಮಾಡಿದ್ದದು. ಆ್ಯಂಡ್ ನನಗೆ ದೊಡ್ಡ ಆಸೆ, ದೊಡ್ಡ ಕನಸು ಅಂತಂದರೆ ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೋಬೇಕು, ನಾನು ಒಬ್ಬ ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ. ಬಟ್ ಸ್ಟಿಲ್ ಆಯಾ ಪಾತ್ರಗಳು ಕೆಲವೊಂದು ಸಲ ಒಪ್ಕೋಬೇಕಾಯ್ತು ನನ್ನ ಲೈಫ್. ಆ್ಯಂಡ್ ಡ್ಯಾನ್ಸ್ ಶೋ ಒಂದು ಮಾಡಿದೆ. ಜೊತೆಗೆ ನಮ್ಮಪ್ಪ ತೀರ್ಕೊಂಡಾಗ ಅವರು ಒಂದು 25 ವರ್ಷದಿಂದ ಒಂದು ವೆಲ್ಡಿಂಗ್ ಶಾಪ್ ನಡೆಸ್ತಾ ಇದ್ರು. ಅದನ್ನು ಕೂಡ ನಾನು ಹೋಗಿ ಅಲ್ಲಿ ಖುದ್ದಾಗಿ ನಾನೇ ಕೆಲಸ ಮಾಡ್ತಾ ಇದ್ದೆ. ನಾನೇ ನಿಂತ್ಕೊಂಡು ಮಾಡ್ತಿದ್ದೆ. ವರ್ಕರ್ ಎಷ್ಟೊಂದ್ಸಲಿ ಕೈ ಕೊಟ್ಟಾಗ ವೆಲ್ಡಿಂಗ್ ಮಾಡ್ತಾ ಇದ್ದೆ. ನನಗೆ ಮುಂಚೆ ಯಾವತ್ತಿಗೂ ಆ ಕೆಲಸ ಮಾಡಿರಲಿಲ್ಲ. ಬಟ್ ಅಪ್ಪ ಹೋದ್ಮೇಲೆ ಆ ಕೆಲಸ ಮಾಡಬೇಕಾದ್ ಬಂತು. ಮ್ಯಾನ್ ಪವರ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ. ಸೊ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ಅದು ತುಂಬ ಎಫೆಕ್ಟ್ ಆಗ್ತಿತ್ತು. ಈಗ ವೆಲ್ಡಿಂಗ್ ನೋಡಿದಾಗ ಕಣ್ಣು ಫುಲ್ಲು, ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಕಣ್ಣು ಮುಚ್ಚಿದ್ರೆ ಕಣ್ಣೊಳಗೆ ಮರಳು ಬಿಟ್ಟಂಗೆ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾವಾಗಲೂ. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಆ ರೀತಿಯೂ ಕೆಲಸ ಮಾಡಿದ್ದೆ. ಇದೆಲ್ಲ ಮಾಡಿದ್ದು ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ. ಮತ್ತು ಇದು ಈ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಒನ್ಸ್ ಯು ಫಿನಿಶ್ ಯುವರ್ ಕಮಿಟ್ಮೆಂಟ್ಸ್, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಟ್ಸ್ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅಲ್ವಾ ಒಂಥರ. ಅದು ಮುಗಿಸಾದ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಸಖತ್ತಾಗಿ ಮುಗಿಸ್ದೆ ಅನ್ನೋ ಒಂದು ಖುಷಿ ಆಯಿತು. ಅದಾದಮೇಲೆ ದೆನ್ ಐ ಡಿಸೈಡೆಡ್ ದೇರ್, ಇನ್ನು ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ನನ್ನ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಐ ಸ್ಟಾರ್ಟೆಡ್ ಮೈಸೆಲ್ಫ್ ಮೈ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಇನ್ಸೈಡ್ ಆ್ಯಂಡ್ ಫ್ರಮ್ ಔಟ್ಸೈಡ್, ಬಾಡಿಲೂ ಅಷ್ಟೇ ವರ್ಕೌಟ್ ಮಾಡಿಕೊಂಡು. ಸೊ ಅದೆಲ್ಲ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಈ ಒಂದು ವೇದಿಕೆ ಆಪರ್ಚುನಿಟಿ, ಐ ಡಿಡ್ಂಟ್ ಮಿಸ್ ಇಟ್. ಹಿಯರ್ ಐ ಆಮ್ ಟುಡೇ. It just happened.